ದೇಶದ ಇಂದಿನ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ರಾಷ್ಟ್ರೀಯ ಸುದ್ದಿಗಳಿಗೆ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯಸಭೆಯಲ್ಲಿ ಬಿಜೆಪಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲಿನತ್ತ ಹೆಜ್ಜೆ ಇಡ್ತಾ ಇದೆ. ಪಶ್ಚಿಮ ಬಂಗಾಳದ ಉಪಚುನಾವಣೆಗಳ ಬಳಿಕ ಬಿಜೆಪಿ ಸಂಖ್ಯಾಬಲ ಮತ್ತಷ್ಟು ಹೆಚ್ಚಲಿದ್ದು ಸ್ವಂತ ಬಹುಮತಕ್ಕೆ ಕೇವಲ 6 ಸ್ಥಾನಗಳ ಅಂತರ ಮಾತ್ರ ಉಳಿಯಲಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ತನ್ನ ಸಂಖ್ಯಾಬಲವನ್ನ ಮತ್ತಷ್ಟು ಬಲಪಡಿಸಿಕೊಳ್ಳುವ ಹಂತದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರತಕ್ಕಂಥ 3 ರಾಜ್ಯಸಭಾ ಉಪಚುನಾವಣೆಗಳ ಬಳಿಕ ಬಿಜೆಪಿ ಸಂಖ್ಯೆ 117ಕ್ಕೆ ಏರುವ ಸಾಧ್ಯತೆ ಇದೆ. ಇದು ರಾಜ್ಯಸಭೆಯಲ್ಲಿ ಬಿಜೆಪಿಯ ಇದುವರೆಗಿನ ಅತ್ಯಧಿಕ ಸಂಖ್ಯೆಯಾಗಲಿದೆ. ಈ ಬೆಳವಣಿಗೆಯಿಂದ ಎನ್ಡಿಎ ಒಟ್ಟು ಬಲ 152ಕ್ಕೆ ಏರಲಿದ್ದು ಸಾಮಾನ್ಯ ಮಸೂದೆಗಳನ್ನ ಸುಲಭವಾಗಿ ಅಂಗೀಕರಿಸುವ ಸ್ಥಿತಿಗೆ ಮೈತ್ರಿಕೂಟ ತಲುಪಲಿದೆ. ಬಿಜೆಪಿ ಸ್ವಂತ ಬಹುಮತಕ್ಕೆ ಅಗತ್ಯ ಇರತಕ್ಕಂಥ 123 ಸ್ಥಾನಗಳಿಗೆ ಕೇವಲ 6 ಸ್ಥಾನಗಳ ಕೊರತೆಯಷ್ಟೇ ಉಳಿಯಲಿದೆ. 1986ರ ಬಳಿಕ ಯಾವುದೇ ಪಕ್ಷಕ್ಕೂ ರಾಜ್ಯಸಭೆಯಲ್ಲಿ ಸ್ವಂತ ಬಹುಮತ ಸಿಕ್ಕಿಲ್ಲ. ಹೀಗಾಗಿ ಬಿಜೆಪಿ ಗುರಿ ತಲುಪಿದರೆ ಅದು ಐತಿಹಾಸಿಕ ದಾಖಲೆಯಾಗಲಿದೆ. ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಅಗತ್ಯ ಇರತಕ್ಕಂಥ 3/2 ಬೆಂಬಲ ಪಡೆಯುವುದು ಇನ್ನೂ ಸವಾಲಾಗಿಯೇ ಉಳ್ಕೊಂಡಿದೆ. ಅದಕ್ಕಾಗಿ ಕೆಲವು ಪ್ರಾದೇಶಿಕ ಪಕ್ಷಗಳ ಬೆಂಬಲ ಅಥವಾ ತಟಸ್ಥ ನಿಲುವು ನಿರ್ಣಾಯಕವಾಗಬಹುದು. ಒಟ್ಟಾರೆ ಮಳೆಗಾಲದ ಸಂಸತ್ ಅಧಿವೇಶನಕ್ಕೂ ಮುನ್ನ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಖ್ಯಾಬಲ ಹೆಚ್ಚುತ್ತಿರುವುದು ಕೇಂದ್ರ ಸರ್ಕಾರಕ್ಕೆ ಪ್ರಮುಖ ರಾಜಕೀಯ ಬಲವಾಗಿ ಪರಿಣಮಿಸಿದೆ. ಈ ಸಂಖ್ಯಾಬಲ ಜಾಸ್ತಿ ಆದಂಗೆ ಒಂದು ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಮೀಸಲು, ಕ್ಷೇತ್ರ ಪುನರ್ವಿಂಗಡಣೆ ಎಲ್ಲವನ್ನೂ ಕೂಡ ಪಾಸ್ ಮಾಡ್ಕೊಳಕ್ಕೆ ಏನ್ ಬೇಕೋ ಮಾಡ್ತಿದ್ದಾರೆ. ಮೊನ್ನೆ ಸೋಲ್ ಇದೆಯಲ್ಲ, ಅದು ನಿರೀಕ್ಷಿತ ಸೋಲು. ಗೊತ್ತಿತ್ತು ಅವ್ರಿಗೆ ಸೋಲ್ತೀವಿ ಅಂತ. ಆ ಸೋತ್ ಮೇಲೆ ಸುಮ್ಮನೆ ಕೂರ್ಲಿಲ್ಲ, ಆ ನಂಬರ್ ಜಾಸ್ತಿ ಮಾಡ್ಕೊತಾರೆ. ತಂತ್ರ, ಪ್ರತಿತಂತ್ರ, ಕುತಂತ್ರ ರಾಜಕಾರಣದ ಒಂದು ಭಾಗ. ಹಾಗಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ರಾಘವ್ ಚಡ್ಡಾ ಸಮೇತ ಒಂದಷ್ಟು ಜನ ರಾಜ್ಯಸಭಾ ಮೆಂಬರ್ಸ್ ಎತ್ತ ಕಡೆ ಬಂದ್ರು. ಒಂದಷ್ಟು ಜನ ರಾಜ್ಯಸಭಾ ಮೆಂಬರ್ಸ್ ರಾಜೀನಾಮೆ ಕೊಟ್ಟರು. ಮತ್ತೆ ಬೈ ಎಲೆಕ್ಷನ್ ಟೈಮ್ನಲ್ಲೆಲ್ಲ ಬಿಜೆಪಿ ನಂಬರ್ಗಳಾಗಿ ಕನ್ವರ್ಟ್ ಆಗ್ತಿದೆ. ಲೋಕಸಭೆಯಲ್ಲಿ ಕೂಡ ಟಿಎಂಸಿಯ ಸಂಸದರನ್ನು ಕರ್ಕೊಂಡ್ರು. ಆಮ್ ಆದ್ಮಿ ಪಾರ್ಟಿಯವರು, ಮತ್ತೆ ಎನ್ಸಿಪಿ, ಶಿವಸೇನೆ, ಈ ತರದಲ್ಲ, ಮತ್ತೆ ಡಿಎಂಕೆ ಕಾಂಗ್ರೆಸ್ ಇಂದ ದೂರ ಆಗೋ ವಾತಾವರಣ ನಿರ್ಮಾಣ ಆಯಿತು. ಇವೆಲ್ಲವೂ ಕೂಡ ಒಂದು ರೀತಿ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಅವಶ್ಯಕತೆ ಇರ್ತಕ್ಕಂಥ ಅಧಿಕಾರ ನಡೆಸಕ್ಕೆ 50 ಅಂದ್ರೆ 1 ನಂಬರ್ ಜಾಸ್ತಿ ಸಾಕು, 50%ಗಿಂತ. ಬಟ್ ಈ ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳಕ್ಕೆ 3/2 ಸಂಖ್ಯಾಬಲ ಅವಶ್ಯಕತೆ ಇದೆ. ಆ ಸಂಖ್ಯಾಬಲ ಮುಟ್ಲಿಕ್ಕೆ ಏನೇನು ಬೇಕು ಆ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಕೊಯಮತ್ತೂರಿನ ಪೊಲ್ಲಾಚಿಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಕೆ ಅಣ್ಣಾಮಲೈ ಹಿಂದೂ ಧರ್ಮದ ಮೂಲ ಮೌಲ್ಯಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ನಿಜವಾದ ಹಿಂದೂ ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ. ಮನೆಯಿಂದ ಹೊರಬರುವಾಗ ಜಾತಿ ಮತ್ತು ಧರ್ಮವನ್ನ ಮನೆಯಲ್ಲೇ ಬಿಟ್ಟು ಬರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಧರ್ಮವನ್ನ ಪ್ರದರ್ಶಿಸುವ ಅಗತ್ಯವಿಲ್ಲ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆ ಬೆಳೆಸುವವರು ಅಥವಾ ಜಾತಿ ಧರ್ಮದ ಆಧಾರದಲ್ಲಿ ಜನರನ್ನ ವಿಭಜಿಸುವವರು ನಿಜವಾದ ಹಿಂದೂ ಆಗಲು ಸಾಧ್ಯವಿಲ್ಲ ಅಂತ ಅಣ್ಣಾಮಲೈ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದೇ ವೇಳೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಮಾತನಾಡಿದಂತ ಅವರು, ಈ ವರ್ಷದ ವಿಧಾನಸಭೆ ಚುನಾವಣೆ ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾಗಿದೆ. ಮುಂದಿನ 2031ರ ಚುನಾವಣೆಯಲ್ಲಿ ಇನ್ನಷ್ಟು ಮಹತ್ವದ ಬದಲಾವಣೆಗಳು ನಡೆಯಲಿವೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇತ್ತೀಚೆಗಷ್ಟೇ ಬಿಜೆಪಿ ತೋರಿಸಿರ್ತಕ್ಕಂಥ ಅಣ್ಣಾಮಲೈ ತಮ್ಮದೇ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಬಗ್ಗೆ ಚಿಂತನೆ ನಡೆಸುತ್ತಿರುವ ಹಿನ್ನೆಲೆ ಅವರ ಈ ಹೇಳಿಕೆಗಳಿಗೆ ರಾಜಕೀಯ ವಲಯದಲ್ಲಿ ವಿಶೇಷ ಮಹತ್ವ ಸಿಕ್ಕಿದೆ. ಅಣ್ಣಾಮಲೈ ಹೊಸ ಪಕ್ಷದ ಘೋಷಣೆ ಮಾಡ್ತಾರಾ? ಮುಂದಿನ ರಾಜಕೀಯ ನಡೆ ಏನಾಗುತ್ತೆ ಎಂಬ ಪ್ರಶ್ನೆಗಳು ಇದೀಗ ತಮಿಳುನಾಡು ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಈಗಾಗಲೇ ಒಂದಷ್ಟು ಮೂವ್ಮೆಂಟ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ. ಲಕ್ಷಾಂತರ ಜನ ಅವ್ರಿಗೆ ಫಾಲೋ ಮಾಡ್ತಿದ್ದಾರೆ, ಹೆಸರನ್ನು ನೋಂದಾಯಿಸ್ಕೊಂಡಿದ್ದಾರೆ. ಅಣ್ಣಾಮಲೈ ಒಬ್ಬ ಲೀಡರ್. ಯಾವಾಗ್ಲೂ ಹೇಳ್ತಿರ್ತೀನಿ, ಅಣ್ಣಾಮಲೈ MP ಸೋತಿದ್ದಾರೆ, MLA ಸೋತಿದ್ದಾರೆ. ಅಣ್ಣಾಮಲೈ ತಮಿಳುನಾಡಿಗೆ ಒಬ್ಬ ನಾಯಕ ಸಿಕ್ಕಿದ್ದಾರೆ. ಬಿಜೆಪಿಯ ನಾಯಕನ ಕಳ್ಕೊಂಡಿದೆ. ಆದ್ರೆ ತಮಿಳುನಾಡಿನ ಜನ ಏನ್ ಮಾಡ್ತಾರೆ ನೋಡ್ಬೇಕು. ಕಂಪೇರ್ ಟು ವಿಜಯ್ ಸಿನಿಮಾ ಬ್ಯಾಕ್ ಗ್ರೌಂಡ್, ಆ ಹಿನ್ನೆಲೆ ಬಂದು ರಾಜಕಾರಣ. ಬಟ್ ಅಣ್ಣಾಮಲೈ ಅದರ ಹೊರತಾದಂತ ರಾಜಕೀಯ, ಸಿನಿಮಾ ಇವೆಲ್ಲವನ್ನೂ ಬಿಟ್ಟು ಒಬ್ಬ IPS ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿ ಬಹಳ ದೀರ್ಘಕಾಲ. ಅದಾದ್ಮೇಲೆ ಒಂದು ಬಿಜೆಪಿ ಸೇರಿ ಅಲ್ಲಿ ರಾಜ್ಯಾಧ್ಯಕ್ಷ ಆಗಿ ADMK ಕಾರಣಕ್ಕೆ ಆ ಸ್ಥಾನವನ್ನು ಕಳ್ಕೊಂಡು ಆ ಒದ್ದಾಟ ತೊಯ್ದಾಟದಲ್ಲಿ ಈ ಚುನಾವಣೆಯನ್ನು ಮುಗಿಸಿ ಇದೀಗ ಸ್ವತಂತ್ರವಾಗಿ ಹೊರಗಡೆ ಬಂದು ಒಂದು ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ತಮಿಳುನಾಡಿಗೆ ಸ್ಟಾಲಿನ್ ಕರುಣಾನಿಧಿ ಕಾರಣಕ್ಕೆ, ಉದಯನಿಧಿ ಸ್ಟಾಲಿನ್ ಕಾರಣಕ್ಕೆ, ಎಡಪ್ಪಾಡಿ ಪಳನಿಸ್ವಾಮಿ ಪನ್ನೀರ್ಸೆಲ್ವಂ ಜಯಲಲಿತಾ ಕಾರಣಕ್ಕೆ. ಆದ್ರೆ ಅಣ್ಣಾಮಲೈ ಸ್ವಂತ ಬಲದ ಮೇಲೆ UPSC ಎಕ್ಸಾಮ್ ಪಾಸ್ ಮಾಡಿ ಅಧಿಕಾರಿಯಾಗಿ ಈಗ ನಾಯಕ ಅಂತ ತಮಿಳುನಾಡಿನ ಜನರಲ್ಲಿ ಅನ್ಸ್ಕೊಂಡಿದ್ದಾರೆ. ಹಾಗಾಗಿ ತಮಿಳುನಾಡು ಪಾಲಿಟಿಕ್ಸ್ ಹೋಗ್ತಾ ವಿಜಯ್ ವರ್ಸಸ್ ಅಣ್ಣಾಮಲೈ ಆದ್ರೂ ಆಗ್ಬಹುದು, ಹೇಳಕ್ಕಾಗಲ್ಲ. ತಮಿಳುನಾಡಿನಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ನಡೆದಿದೆ. ಬಕ್ರೀದ್ ಸೇರಿದಂತೆ ಯಾವುದೇ ದಿನ ಹಸು ಮತ್ತು ಕರುಗಳ ವಧೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮದ್ರಾಸ್ ಹೈಕೋರ್ಟ್ ಆದೇಶದ ಕೊನೆಯ ಭಾಗಕ್ಕೆ ತಾತ್ಕಾಲಿಕ ತಡೆ ನೀಡಿ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ಪರಿಹಾರ ನೀಡಿದೆ. ತಮಿಳುನಾಡು ಸರ್ಕಾರ ಹೈಕೋರ್ಟ್ ಆದೇಶವು ತಮಿಳುನಾಡು ಪ್ರಾಣಿ ಸಂರಕ್ಷಣಾ ಕಾಯ್ದೆ 1958ಕ್ಕೆ ವಿರುದ್ಧವಾಗಿದೆ ಅಂತ ವಾದಿಸಿತ್ತು.
ಕೆಲಸ ಮಾಡಲು ಅಥವಾ ಸಂತಾನೋತ್ಪತ್ತಿಗೆ ಯೋಗ್ಯವಲ್ಲದ 10 ವರ್ಷದ ಮೇಲ್ಪಟ್ಟ ಹಸುಗಳನ್ನ ಅಧಿಕಾರಿಗಳ ಅನುಮತಿಯೊಂದಿಗೆ ವಧೆ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆ ಅಂತ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿತು. ಇದಲ್ಲದೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಮತ್ತು ಕಸಾಯಿಖಾನೆ ನಿಯಮಗಳು ವಧೆಗೆ ಕೆಲವು ಷರತ್ತುಗಳನ್ನು ವಿಧಿಸುತ್ತವೆ. ಆದರೆ ಸಂಪೂರ್ಣ ನಿಷೇಧದ ಬಗ್ಗೆ ಯಾವುದೇ ಕಾನೂನು ಇಲ್ಲ ಅಂತ ಸರ್ಕಾರ ವಾದಿಸಿತ್ತು. ಈ ಹಿಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ ಗೋಹತ್ಯೆ ತಡೆಯುವಂತೆ ಮನವಿ ಮಾಡಲಾಗಿತ್ತಾದ್ರೂ ಹೈಕೋರ್ಟ್ ರಾಜ್ಯಾದ್ಯಂತ ಸಂಪೂರ್ಣ ನಿಷೇಧ ವಿಧಿಸಿತ್ತು. ಅರ್ಜಿಯ ವ್ಯಾಪ್ತಿಯನ್ನ ಮೀರಿ ಆದೇಶ ನೀಡಲಾಗಿದೆ ಅಂತ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಸದ್ಯಕ್ಕೆ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ಸಿಕ್ಕಿದ್ದು ಪ್ರಕರಣದ ಮುಂದಿನ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಲಿದೆ. ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡುವಲ್ಲಿ ಆಗುತ್ತಿರತಕ್ಕಂಥ ವಿಳಂಬದ ಬಗ್ಗೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನ ಪ್ರಸ್ತಾಪಿಸಿ ವ್ಯಂಗ್ಯವಾಡಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಪೂರ್ಣ ರಾಜ್ಯ ಸ್ಥಾನಮಾನ ಮರುಸ್ಥಾಪಿಸುವ ಭರವಸೆ ನೀಡಿದ್ದರೂ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅಂತ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆರೋಪ ಮಾಡಿದ್ದಾರೆ. ರಾಜ್ಯ ಸ್ಥಾನಮಾನಕ್ಕಾಗಿ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿದ್ದೇವೆ, ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದೇವೆ. ಈಗ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡಿ ಮನವಿ ಮಾಡಬೇಕಾ ಅಥವಾ ಶ್ವೇತಭವನದ ಮುಂದೆ ಪ್ರತಿಭಟನೆ ನಡೆಸಬೇಕಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ. ರಾಜ್ಯ ಸ್ಥಾನಮಾನ ದೊರೆಯುವವರೆಗೆ ತಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಒಮರ್ ಅಬ್ದುಲ್ಲಾ ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿನ ನವದೆಹಲಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ವತಿಯಿಂದ ಪ್ರತಿಭಟನೆ ನಡೆಸೋದಾಗಿ ಘೋಷಿಸಿದ್ದಾರೆ. 2019ರಲ್ಲಿ ಸಂವಿಧಾನದ 370ನೇ ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿತ್ತು. ರಾಜ್ಯ ಸ್ಥಾನಮಾನ ಮರುಸ್ಥಾಪನೆಗಾಗಿ ಇದೀಗ ಮತ್ತೊಮ್ಮೆ ರಾಜಕೀಯ ಒತ್ತಡ ಹೆಚ್ಚಾಗಿದ್ದು ಈ ವಿಚಾರ ಮತ್ತೆ ರಾಷ್ಟ್ರ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಎನ್ಸಿ INDA ಮೈತ್ರಿಕೂಟದ ಭಾಗ. ಜಮ್ಮುನಲ್ಲಿ ಹಿಂದೂಗಳಿರ್ತಕ್ಕಂಥ ಕಡೆ ಬಿಜೆಪಿ ಗೆದ್ದಿದೆ, ಆ ಕಡೆ ಎನ್ಸಿ ಗೆದ್ದಿದೆ. ಬಹುಮತ ಎನ್ಸಿ ಗಿದೆ, ಮುಖ್ಯಮಂತ್ರಿ ಅವರೇ ಆಗಿದ್ದಾರೆ. ಆದ್ರೆ ಈ ಬಿಜೆಪಿಯವರು ಏನೇ ಲೆಕ್ಕಾಚಾರದಿಂದ ಮಾಡಲ್ಲ, ಅದನ್ನ ಕಂಟ್ರೋಲ್ ತಗೊಳಕ್ಕಾಗಿರಲ್ಲ ಜಮ್ಮು ಕಾಶ್ಮೀರವನ್ನ. ಸೊ ಈ ರೀತಿ ಕಂಟ್ರೋಲ್ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಅಧಿಕಾರ ಇದ್ದಾಗ ಏನೇನು ಮಾಡ್ಬೋದು, ಒಳ್ಳೇದು ಕೆಟ್ಟದ್ದು ಎಲ್ಲವನ್ನು ಕೂಡ ಮಾಡ್ತಾರೆ ಸೆಂಟ್ರಲ್ ಗವರ್ನಮೆಂಟ್. ಬಟ್ ಜಮ್ಮು ಕಾಶ್ಮೀರದಲ್ಲಿ ಆಗಾಗ ಗಲಭೆಗಳು, ಉಗ್ರರ ಹಾವಳಿಗಳು ಇವೆಲ್ಲ ಇದ್ದಾಗ ಅದನ್ನ ಹತೋಟಿಗೆ ತರುವಲ್ಲಿ ಕಂಪೇರ್ ಟು ಪ್ರೀವಿಯಸ್ ಗವರ್ನಮೆಂಟ್ಸ್ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾಗಿ ಏನೋ ಲೆಕ್ಕಾಚಾರ ಇರುತ್ತೆ. ಅಜಿತ್ ದೋವಲ್, ಅಮಿತ್ ಶಾ ಇವ್ರ ಲೆಕ್ಕಾಚಾರದಲ್ಲಿ ಈ ಏನು ತಲೆಯಲ್ಲಿದೆ ಮಾಡಲ್ಲ, ಅವ್ರು ಏನೋ ಇಟ್ಕೊಂಡಿರ್ತಾರೆ. ಬಟ್ ಒಮರ್ ಅಬ್ದುಲ್ಲಾ ಹಿಂಗ್ ರಿಯಾಕ್ಟ್ ಮಾಡ್ತಿದ್ದಾರೆ. ಈ ಮೊನ್ನೆ ನಾಳೆ ಏನಾರ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಬಿಲ್ ಪಾಸ್ ಮಾಡೋ ಒಳಗಡೆ ಹೋಗಿ ಎಗನೆಸ್ಟ್ ವೋಟ್ ಹಾಕಕಾರ ಒಳಗಡೆ ಹೋಗ್ತಾರ ಇಲ್ವಾ ನೋಡ್ಬೇಕು. ಬರೀ ಮುಂದ್ಗಡೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಪಾರ್ಟ್ ಆಫ್ ದ ಏನಾರು ಗೇಮ್ ಇದೆಯಾ? ಬಿಲ್ ಪಾಸ್ ಮಾಡೋ ಟೈಮಲ್ಲಿ ಒಳಗಡೆ ಹೋಗದೆ ಆಚೆ ಪ್ರತಿಭಟನೆ ಮಾಡ್ತಾ ಕೂರ್ತಾರ? ಇದೇನಾರ INDAಗೆ ಹಿನ್ನಡೆ ಆಗುತ್ತೆ ಅಂತ ನೋಡ್ಬೇಕು. ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ ಹೊಸ ವಿವಾದ ಶುರುವಾಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಶಾಸಕರ ಖರೀದಿ ಆರೋಪ ಮಾಡಿದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾಗೆ ಬಿಜೆಪಿ 100 ಕೋಟಿ ರೂಪಾಯಿ ಮಾನನಷ್ಟ ನೋಟಿಸ್ ಜಾರಿ ಮಾಡಿದ. ತಮ್ಮ ಸರ್ಕಾರವನ್ನ ಉರುಳಿಸಲು ಬಿಜೆಪಿ ನ್ಯಾಷನಲ್ ಕಾನ್ಫರೆನ್ಸ್ ಶಾಸಕರಿಗೆ 20 ರಿಂದ 30 ಕೋಟಿ ರೂಪಾಯಿ ಹಾಗೂ ಸಚಿವ ಸ್ಥಾನಗಳ ಆಮಿಷ ಒಡ್ತಿದೆ ಅಂತ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆರೋಪ ಮಾಡಿದ್ರು. ಈ ಆರೋಪಗಳನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿರ್ತಕ್ಕಂಥ ಜಮ್ಮು ಕಾಶ್ಮೀರ ಬಿಜೆಪಿ ಅವು ಸುಳ್ಳು, ಆಧಾರ ರಹಿತ ಹಾಗೂ ಪಕ್ಷದ ಪ್ರತಿಷ್ಠೆಗೆ ಧಕ್ಕೆ ತರುವಂತಿದೆ ಅಂತ ಹೇಳಿದೆ. ಇದೇ ಹಿನ್ನೆಲೆಯಲ್ಲಿ ಒಮರ್ ಅಬ್ದುಲ್ಲಾಗೆ 100 ಕೋಟಿ ರೂಪಾಯಿ ಮಾನನಷ್ಟ ನೋಟಿಸ್ ಕಳಿಸಲಾಗಿದೆ. 7 ದಿನಗಳ ಒಳಗಾಗಿ ಆರೋಪಗಳನ್ನ ಹಿಂತೆಗೆದುಕೊಂಡು ಸಾರ್ವಜನಿಕವಾಗಿ ಬೇಷರತ್ ಕ್ಷಮೆ ಯಾಚಿಸಬೇಕು, ಇಲ್ಲವಾದ್ರೆ ಸಿವಿಲ್ ಹಾಗೂ ಕ್ರಿಮಿನಲ್ ಮೊಕದ್ದಮೆ ಸೇರಿದಂತೆ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಅಂತ ಬಿಜೆಪಿ ಎಚ್ಚರಿಕೆ ಕೊಟ್ಟಿದೆ. ಕಳೆದ ವಾರ ಹಜರತ್ ಬಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಒಮರ್ ಅಬ್ದುಲ್ಲಾ ಬಿಜೆಪಿ ತಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಶಾಸಕರನ್ನ ಸೆಳೆಯಲು ಪ್ರಯತ್ನ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು. ಈ ಬೆಳವಣಿಗೆ ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ ಹೊಸ ವಾಕ್ಸಮರಕ್ಕೆ ಕಾರಣವಾಗಿದ್ದು ಮುಂದಿನ ದಿನಗಳಲ್ಲಿ ಈ ವಿವಾದ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಗರಣ ಪ್ರಕರಣದ ತನಿಖೆ ಮಹತ್ವದ ಹಂತ ತಲುಪಿದೆ. ಪ್ರಕರಣದ ಪ್ರಮುಖ ದೂರುದಾರರಾದ ಹಿಂದೂ ಧರ್ಮ ಸೇನೆಯ ಮುಖ್ಯಸ್ಥ ಸಂತೋಷ್ ದುಬೆ ಅವರನ್ನ SIT ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಸಾಕ್ಷ್ಯ ಸಲ್ಲಿಕೆಗೆ ಇಂದೇ ಅಂತಿಮ ಗಡುವು ನೀಡಿದೆ. ರಾಮ ಮಂದಿರದ ಕಾಣಿಕೆ ಹಣದಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿದ್ದ ಸಂತೋಷ್ ದುಬೆ ಅವರನ್ನ ಅಯೋಧ್ಯೆಯಲ್ಲಿ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಿರಿಯ ಅಧಿಕಾರಿಗಳು ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಪುರಾವೆಗಳನ್ನ ಸೋಮವಾರದೊಳಗೆ ಸಲ್ಲಿಸುವಂತೆ ಸೂಚಿಸಿದರು. ರಾಮ ಮಂದಿರದ ಕಾಣಿಕೆ ಕೌಂಟರ್ನಲ್ಲಿ ಕೋಟ್ಯಂತರ ರೂಪಾಯಿ ದುರ್ಬಳಕೆ ನಡೆದಿದೆ ಅಂತ ದುಬೆ ಈ ಹಿಂದೆ ಗಂಭೀರ ಆರೋಪ ಮಾಡಿದ್ರು. ಇದೇ ದೂರಿನಲ್ಲಿ ಆಧಾರದಲ್ಲಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು. ಇದೀಗ ದುಬೆ ಸಲ್ಲಿಸಲಿರುವ ದಾಖಲೆಗಳು ಮತ್ತು ಸಾಕ್ಷಿಗಳು ತನಿಖೆಯ ಮುಂದಿನ ದಿಕ್ಕನ್ನು ನಿರ್ಧರಿಸುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಟ್ರಸ್ಟ್ನ ಕೆಲವರ ಪಾತ್ರವೂ ತನಿಖೆಗೆ ಒಳಪಟ್ಟಿದ್ದು ಜುಲೈ 22ರಂದು ನಡೆಯಲಿರತಕ್ಕಂಥ ರಾಮ ಮಂದಿರ ಟ್ರಸ್ಟ್ ಸಭೆಗೂ ಈ ತನಿಖೆಯ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೋಟ್ಯಂತರ ಭಕ್ತರ ಭಾವನೆಗೆ ಸಂಬಂಧಿಸಿದ ಈ ಪ್ರಕರಣದ ಮೇಲೆ ದೇಶಾದ್ಯಂತ ತೀವ್ರ ಗಮನ ನೆಟ್ಟಿದೆ. ತಿರುವನಂತಪುರಂನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಹಿರಿಯ ನಾಯಕ AICC ಮಾಧ್ಯಮ ವಿಭಾಗದ ಅಧ್ಯಕ್ಷ ಪವನ್ ಖೇರಾ ಅಯೋಧ್ಯೆ ಶ್ರೀರಾಮ ಮಂದಿರದ ಹುಂಡಿ ಹಣ ಎಣಿಕೆಯಲ್ಲಿ ಅಕ್ರಮ ನಡೆದಿರುವ ಆರೋಪದ ವಿಚಾರವಾಗಿ ಬಿಜೆಪಿ ಮತ್ತು RSS ವಿರುದ್ಧ ಕಿಡಿಕಾರಿದ್ದಾರೆ.
ಭಕ್ತರು ಶ್ರದ್ಧೆಯಿಂದ ನೀಡಿದ ಹಣ, ಚಿನ್ನಾಭರಣ ಮತ್ತು ಕಾಣಿಕೆಗಳ ಸುರಕ್ಷತೆ ಕಾಪಾಡುವ ಜವಾಬ್ದಾರಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನದ್ದಾಗಿತ್ತು. ಆದರೆ ಟ್ರಸ್ಟ್ ತನ್ನ ಜವಾಬ್ದಾರಿಯಲ್ಲಿ ವಿಫಲವಾಗಿದೆ ಅಂತ ಆರೋಪ ಮಾಡಿದರು. ಈ ಪ್ರಕರಣ ಕೇವಲ ಹಣದ ಕಳುವಲ್ಲ, ಭಕ್ತರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮಾಡಿದ ದ್ರೋಹ ಅಂತ ಖೇರಾ ಆರೋಪ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, RSS ಹಾಗೂ ಬಿಜೆಪಿ ನಾಯಕತ್ವ ಈ ವಿಚಾರದಲ್ಲಿ ಮೌನ ವಹಿಸಿರುವುದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಕರಣದಲ್ಲಿ ಕೆಳಮಟ್ಟದ ಸಿಬ್ಬಂದಿ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗ್ತಾ ಇದೆ, ಮೇಲ್ಮಟ್ಟದವರನ್ನ ರಕ್ಷಿಸುವ ಪ್ರಯತ್ನ ನಡೀತಾ ಇದೆ ಅಂತ ಆರೋಪಿಸಿದ ಖೇರಾ, ಈ ವಿಷಯವನ್ನ ದೇಶಾದ್ಯಂತ ಜನರ ಮುಂದಿಡೋಕೆ ಕಾಂಗ್ರೆಸ್ ಸುದ್ದಿಗೋಷ್ಠಿಗಳನ್ನ ನಡೆಸಲಿದೆ ಅಂತ ತಿಳಿಸಿದ್ರು. ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರದ ಕಾಣಿಕೆ ಹಣದ ಆರೋಪದ ವಿಚಾರ ಈಗ ಮತ್ತೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಆರೋಪ ಪ್ರತ್ಯಾರೋಪ ಮತ್ತಷ್ಟು ತೀವ್ರಗೊಂಡಿದೆ. ಕೋಲ್ಕತ್ತಾ ವಿಮಾನ ನಿಲ್ದಾಣದ ಆವರಣದಲ್ಲಿರ್ತಕ್ಕಂಥ ಮಸೀದಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಿರ್ತಕ್ಕಂಥ ವಿಚಾರ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ನಿರ್ಧಾರವನ್ನ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿರ್ತಕ್ಕಂಥ ಸುಮಾರು 136 ವರ್ಷಗಳಷ್ಟು ಹಳೆಯ ಗೌರಿಪುರ ಜಮಾ ಮಸೀದಿಗೆ ಹೊರಗಿನ ಸಾರ್ವಜನಿಕರಿಗೆ ನೀಡಲಾಗ್ತಿದ್ದ ಪ್ರವೇಶ ಪಾಸ್ಗಳನ್ನ ವಿಮಾನ ನಿಲ್ದಾಣ ಪ್ರಾಧಿಕಾರ ರದ್ದುಗೊಳಿಸಿದೆ. ಮಸೀದಿಯ ನವೀಕರಣ ಹಾಗೂ ಭದ್ರತಾ ಕಾರಣಗಳಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಯಾವುದೇ ವಿಚಾರಕ್ಕಿಂತ ರಾಷ್ಟ್ರೀಯ ಭದ್ರತೆಯೇ ಮೊದಲ ಆದ್ಯತೆ. ವಿಮಾನ ನಿಲ್ದಾಣಗಳು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಾಗಿದ್ದು ಅಲ್ಲಿನ ಭದ್ರತೆಯಲ್ಲಿ ಯಾವುದೇ ರಾಜಿ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಚೀನಾ ಮತ್ತು ಬಾಂಗ್ಲಾದೇಶದ ಗಡಿಗೆ ಸಮೀಪ ಇರತಕ್ಕಂಥ ಕಾರಣ ಕೋಲ್ಕತ್ತಾ ವಿಮಾನ ನಿಲ್ದಾಣದ ಭದ್ರತೆ ಇನ್ನಷ್ಟು ಮಹತ್ವದ್ದಾಗಿದೆ. ಈ ನಿರ್ಧಾರಕ್ಕೆ ಧರ್ಮ ಅಥವಾ ರಾಜಕೀಯದ ಬಣ್ಣ ಬಳಿಯಬಾರದು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮತ್ತು ಕೆಲವು ಸ್ಥಳೀಯ ಸಂಘಟನೆಗಳು ಈ ಕ್ರಮವನ್ನ ವಿರೋಧಿಸಿದ್ದು, ಹಲವು ವರ್ಷಗಳಿಂದ ನಡೆದು ಬಂದ ಪದ್ಧತಿಯನ್ನ ಏಕಾಏಕಿ ನಿಲ್ಲಿಸಿರೋದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿವೆ. ಒಟ್ಟಾರೆ ವಿಮಾನ ನಿಲ್ದಾಣದ ಭದ್ರತೆ ಮತ್ತು ಧಾರ್ಮಿಕ ಆಚರಣೆಗಳ ನಡುವಿನ ಸಮತೋಲನ ಪ್ರಶ್ನೆ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಜನ ಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ಇಂದು ಭರ್ಜರಿ ಮೆರವಣಿಗೆಯೊಂದಿಗೆ ನಾಮಪತ್ರ ಸಲ್ಲಿಸುವ ಮೂಲಕ ಮೊದಲ ಬಾರಿಗೆ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಂದ ತೆರವಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗೆ ಜನ ಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ನಾಮಪತ್ರ ಸಲ್ಲಿಸಿದರು. ಸಾವಿರಾರು ಬೆಂಬಲಿಗರೊಂದಿಗೆ ಭರ್ಜರಿ ಮೆರವಣಿಗೆ ನಡೆಸಿ ಅವರು ನಾಮಪತ್ರ ಸಲ್ಲಿಸಿದ್ದು, ಈ ವೇಳೆ ಅವರ ಪತ್ನಿ ಜಾನ್ವಿ ದಾಸ್ ಕೂಡ ಉಪಸ್ಥಿತರಿದ್ದು. ಐಪ್ಯಾಕ್ ಸಂಸ್ಥಾಪಕರಾದಂತಹ ಪ್ರಶಾಂತ್ ಕಿಶೋರ್ ರಾಜಕೀಯ ತಂತ್ರದಿಂದಾಗಿ ಗುರುತಿಸಿಕೊಂಡಿರತಕ್ಕಂಥ ಅವರು ಹಲವು ವರ್ಷಗಳ ರಾಜಕೀಯ ಸಲಹೆಗಾರರಾಗಿ ಕೆಲಸ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ನೇರವಾಗಿ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ಸಿನ್ಹಾ ಕೂಡ ನಾಮಪತ್ರ ಸಲ್ಲಿಸಿದ್ದು, ಈ ವೇಳೆ ಸಂಸದ ರವಿಶಂಕರ್ ಪ್ರಸಾದ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಜಯ್ ಸರೋಗಿ ಉಪಸ್ಥಿತರಿದ್ದು. ಬಿಜೆಪಿ ಅಭ್ಯರ್ಥಿಯಾಗಿದ್ದ ಅಭಿಷೇಕ್ ಕುಮಾರ್ ಕೌಟುಂಬಿಕ ಕಾರಣಗಳಿಂದ ತಮ್ಮ ನಾಮಪತ್ರವನ್ನ ಹಿಂಪಡೆದಿದ್ರು. ಈ ಹಿಂದೆ ಈ ಉಪಚುನಾವಣೆ ಬಿಹಾರ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದ್ದು, ಪ್ರಶಾಂತ್ ಕಿಶೋರ್ ಅವರ ಮೊದಲ ಚುನಾವಣಾ ಪರೀಕ್ಷೆಯಾಗಿ ಗಮನವನ್ನ ಸೆಳೆದಿದೆ. ನೆರೆಯ ರಾಜ್ಯ ಆಂಧ್ರಪ್ರದೇಶದಲ್ಲಿ ಮತ್ತೆ ಕೋವಿಡ್ ಆತಂಕ ಶುರುವಾಗಿದೆ. YSR ಕಡಪ ಜಿಲ್ಲೆಯಲ್ಲಿ 2 ಸೋಂಕಿತರು ಮೃತಪಟ್ಟಿದ್ದು ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಜಿಲ್ಲೆಯಲ್ಲಿ ಸದ್ಯ 8 ಸಕ್ರಿಯ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ಸೋಂಕಿತರಿಗೆ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೃತಪಟ್ಟವರು 52 ವರ್ಷದ ವ್ಯಕ್ತಿಯೊಬ್ಬರು ವೆಲ್ಲೂರಿನ CMC ಆಸ್ಪತ್ರೆಯಲ್ಲಿ, ಮತ್ತೊಬ್ಬ 43 ವರ್ಷದ ವ್ಯಕ್ತಿ ಕಡಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. 25 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರಿಗೂ ಸೋಂಕು ದೃಢಪಟ್ಟಿದ್ದು ಅವರು ಮನೆಯಲ್ಲೇ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಮೃತಪಟ್ಟ ಇಬ್ಬರು ಕೋವಿಡ್ ಲಸಿಕೆ ಪಡೆದಿದ್ದರಿಂದ ಹೊಸ ರೂಪಾಂತರದ ಶಂಕೆ ಹಿನ್ನೆಲೆಯಲ್ಲಿ ಅವರ ಮಾದರಿಗಳನ್ನ ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆಗೆ ಪರೀಕ್ಷೆಗೊಳಿಸಲಾಗಿದೆ. ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಂತೆ ಸಲಹೆ ಕೊಟ್ಟಿದ್ದು, ಜ್ವರ, ಕೆಮ್ಮು ಅಥವಾ ಉಸಿರಾಟದ ತೊಂದರೆ ಕಂಡು ಬಂದರೆ ತಕ್ಷಣ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ಸೂಚಿಸಿದೆ. ಕೋವಿಡ್ ಮತ್ತೆ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಅಂತ ಅಧಿಕಾರಿಗಳು ಮತ್ತೆ ಆಂಧ್ರ ಸರ್ಕಾರ ತಿಳಿಸಿದೆ. ಇದಿಷ್ಟು ಇಂದಿನ ರಾಷ್ಟ್ರೀಯ ಸುದ್ದಿಗಳು. ಈ ಸುದ್ದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮತ್ತೆ ರಾಮ ಮಂದಿರ ದೇಣಿಗೆ ಮಿಸ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.